ಸಿಸಿಟಿವಿ ವಿಜುವಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. 7.11 ಕೋಟಿ ದರೋಡೆಗೆ ವೆಬ್ ಸೀರೀಸ್ ಏನಾದರೂ ಇವರಿಗೆ ಪ್ರೇರಣೆ ಆಯ್ತಾ ಅಂತ. ಹೌದು ಅಂತ ಹೇಳ್ತಾ ಇದೆ ಮೂಲಗಳು. ದರೋಡೆಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿತ್ತು ಗ್ಯಾಂಗು. ಪೊಲೀಸರನ್ನ ಯಾಮಾರಿಸಬೇಕು ಅನ್ನೋದೇ ಮೊದಲಿಗೆ ಉದ್ದೇಶ. ಯಾಕೆಂದ್ರೆ ನೋಡಿ, ಪ್ರಮುಖವಾಗಿ 3 ಠಾಣೆ ವ್ಯಾಪ್ತಿಗೆ ಬರುವನ್ನ ಸ್ಥಳವನ್ನೇ ಆಯ್ಕೆ ಮಾಡ್ಕೊಂಡು ಸ್ಕೆಚ್ ಹಾಕ್ತಾರೆ. CMS ವಾಹನ ಸಿಕ್ಕ ಜಾಗ ಇದೆಯಲ್ಲ, ಅದು ಫ್ಲೈಓವರು 3 ಠಾಣೆಗಳ ವ್ಯಾಪ್ತಿಗೆ ಬರುತ್ತೆ. ಆ ಫ್ಲೈಓವರ್ ಇರೋದೇ 3 ಪೊಲೀಸ್ ಠಾಣೆಗಳಿರುವಂಥ ಬಾರ್ಡರ್ನಲ್ಲಿ. ಕೃತ್ಯ ನಡೆದಿರೋದಲ್ಲಿ ಸಿದ್ದಾಪುರ ಠಾಣೆಯ ಸರಹದ್ದಿನಲ್ಲಿ ದಕ್ಷಿಣ ವಿಭಾಗಕ್ಕೆ ಸೇರುತ್ತೆ ಸಿದ್ದಾಪುರ ಪೊಲೀಸ್ ಠಾಣೆ. ಆದರೆ ವಾಹನ ಸಿಕ್ಕಿದ್ದು ಸುದ್ಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಲಿ ಆಗ್ನೇಯ ವಿಭಾಗಕ್ಕೆ ಸೇರುತ್ತೆ ಸುದ್ಗುಂಟೆ ಪೊಲೀಸ್ ಠಾಣೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಘಟನೆ ನಡೆದ ಸ್ಥಳ ಯಾವ ಠಾಣೆಗೆ ಸೇರಿದ್ದು ಅನ್ನೋದೇ ಒಂದು ಕಡೆ ಗೊಂದಲ. ಇದು ರಾಬರ್ಸ್ ವರವಾಯ್ತಾ ಅಂತಂದ್ರೆ ಐ ಡೌಟ್. ಏನೇ ಆದರೂ ದರೋಡೆನೇ. ಯಾರು ತನಿಖೆ ಮಾಡಿದ್ರೂ ಸಿಕ್ಕಾಕೊಳ್ಳೋದಂತೂ ಫಿಕ್ಸ್. ಅದಾದ ಮೇಲೆ ಯಾವ ಠಾಣೆಗೆ ಸೇರಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಯೋಚನೆ ಮಾಡ್ತಾರೆ. ಈಗ ಚಲನವಲನ ಈ ಕಾರ್ ರಾಬ್ರಿ ಆದಮೇಲೆ ಎಲ್ಲೆಲ್ಲಿ ಓಡಾಡಿದೆ ಅಂತ. ಈ ರಾಬ್ರಿಗೂ ಮುಂಚೆ ಓಡಾಡಿರೋ ವಿಡಿಯೋ ಕೂಡ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟು ಡೀಟೇಲ್ಸ್ ಕೊಡ್ತಾರೆ. ಅದಕ್ಕೂ ಮುಂಚೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ವೆಬ್ ಸೀರೀಸ್ ಏನಾದರೂ ಪ್ರೇರಣೆ ಆಯಿತಾ ಈ ದರೋಡೆಗೆ? 3 ಠಾಣೆ ವ್ಯಾಪ್ತಿಗೆ ಬರುತ್ತೆ ಅಂತ. ಈಗ ಅದು ಯಾವ ರೀತಿ ಹೊರ ಆಗುತ್ತೆ ಅಂತ ಈ ದರೋಡೆಕೋರರಿಗೆ? ಶರತ್, ಏನಂತ ಹೇಳಿದ್ರೆ, ಈ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇವರು ಪ್ಲಾನ್ ಮಾಡುವಂಥದ್ದು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶೋಕ ಪಿಲ್ಲರ್ ಬಳಿ ಅಟೆಂಪ್ಟ್ ಅನ್ನು ಮಾಡ್ತಾರೆ. ಸೊ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದು ಬೆಂಗಳೂರಿನ ಡೈರಿ ಸರ್ಕಲ್ ಏನಿದೆ, ಈ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಈ ಗಾಡಿಯನ್ನ ಅಟ್ಯಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಹಣವನ್ನು ಕಸ್ಕೊಂಡು ಹೋಗುವಂತ ಯತ್ನಗಳಾಗುತ್ತೆ. ಅಂದ್ರೆ ಈ ಒಂದು ಜಾಗ ಏನಿರುತ್ತೆ, ಈ ಕೃತ್ಯ ನಡೆದಿರುವಂತದ್ದು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರೋದ್ರಿಂದ ಆ ಒಂದು ಠಾಣೆಯಲ್ಲಿ ಈಗ FIR ದಾಖಲಾಗಿರುವಂತದ್ದು. ಅದಾದ ಸುಮಾರು 100 ಮೀಟರ್ಗಳ ಅಂತರದಲ್ಲಿ ಗಾಡಿಯನ್ನ ಬಿಟ್ಟಿರೋದ್ರಿಂದಾಗಿ ಆ ಒಂದು ಪ್ರದೇಶ ಏನಿದೆ ಅಂದ್ರೆ ಸುದ್ಗುಂಟೆಪಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಆ ಫ್ಲೈಓವರ್ ನ ಅಂಡರ್ ಪಾಸ್ ಏನಿದೆ, ಅಂಡರ್ ಪಾಸ್ ನ ಲೆಫ್ಟ್ ಭಾಗಕ್ಕೆ ಹೋದ್ರೆ ಅದು ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಗೆ ಬರುತ್ತೆ. ಸೊ ಹಾಗಾಗಿ ಈ 3 ಪೊಲೀಸ್ ಠಾಣಾ ವ್ಯಾಪ್ತಿಗಳಿಗೆ ಹೊಂದಿಕೊಂಡಿರುವಂತಹ ಒಂದು ಜಾಗ ಏನಿದೆ ಅಂದ್ರೆ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಏನ್ ಕರಿತೀವಿ, ಆ ಒಂದು ಪ್ರದೇಶದಲ್ಲಿ ಆ ಕಾರನ್ನ ಬಿಟ್ಟಿರುವಂತದ್ದು. ಆರಂಭದಲ್ಲಿ ಈ ಒಂದು ಯಾವ ಲಿಮಿಟ್ಸ್ ಗೆ ಬರುತ್ತೆ ಅನ್ನೋದನ್ನ ಸ್ವಲ್ಪ ಗೊತ್ತು, ಯಾಕಂತ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳೋ ಉದ್ದೇಶಕ್ಕೆ. ಆದ್ರೆ ಪೊಲೀಸರು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ತಲೆಯನ್ನ ಕೆಡಿಸ್ಕೊಳ್ಳಿಲ್ಲ. ಬದಲಾಗಿ ಕೃತ್ಯ ಆಗಿರೋದ್ರಿಂದಾಗಿ ಸೊ ಆರೋಪಿಗಳನ್ನ ಹಿಡಿಬೇಕು, ಕೇಸನ್ನ ದಾಖಲಿಸಿಕೊಳ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಆ ಒಂದು ಆಂಗಲ್ ನಲ್ಲಿ ಪೊಲೀಸರು ತನಿಖೆಗೆ ಇಳಿತಾರೆ. ಇಮಿಡಿಯೇಟ್ ಆಗಿ ಒಂದು ಟೀಮ್ ಅನ್ನ ಮಾಡ್ತಾರೆ. ಟೀಮ್ ನ ಆಧಾರದ ಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆಗ ಕೊನೆಗೆ ಈ ಒಂದು ಲಿಮಿಟ್ಸ್ ಪೊಲೀಸ್ ಠಾಣೆ ಸಿದ್ದಾಪುರ ಠಾಣೆ ಲಿಮಿಟ್ಸ್ ಗೆ ಬರುತ್ತೆ ಅಂತ ಹೇಳಿದಾಗ ಅದನ್ನ ಕರ್ಕೊಂಡು ಬಂದು ಅವಾಗ ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಒಂದು FIR ಅನ್ನು ಕೂಡ ದಾಖಲಿಸಿಕೊಳ್ತಾರೆ. ಸೊ ಈಗ ರಾಬರ್ಸ್ ಗಳಿಗೆ ಏನಾದ್ರೂ ಇದು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನುವಂತ ಅನುಮಾನ ಇರುವಂತದ್ದು. ಯಾಕಂದ್ರೆ ಅವ್ರ ಉದ್ದೇಶ ಇದ್ದಿದ್ದು ಏನಂತ ಹೇಳಿದ್ರೆ ಗಾಡಿಯನ್ನ ಅಟ್ಯಾಕ್ ಮಾಡಬೇಕು, ಹಣವನ್ನ ರಾಬರಿ ಮಾಡಬೇಕು ಅಂತ ಅಷ್ಟೇ. ಗಾಡಿಯನ್ನ ಇಲ್ಲೇ ಬಿಡಬೇಕು, ಇದೇ ಒಂದು ಪ್ಲೇಸ್ ನಲ್ಲಿ ಬಿಟ್ಟು ಹೋಗ್ಬೇಕು ಅನ್ನೋಂಥದ್ದು ಯಾವುದು ಕೂಡ ಮೈಂಡ್ ಸೆಟ್ ಇರೋದಿಲ್ಲ. ಜಸ್ಟ್ ಅವ್ರಿಗೆ ಏನಂತ ಹೇಳಿದ್ರೆ ಗಾಡಿಯನ್ನ ದುಡ್ಡನ್ನ ರಾಬರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ಗೊತ್ತಿರುತ್ತೆ. ಸೊ ಆ ಸಂದರ್ಭದಲ್ಲಿ ಇದಾಗಿರುವಂತದ್ದು. ಇದು ಕಾಕತಾಳೀಯವೋ ಅಥವಾ ಅವರ ಪ್ರೀ ಪ್ಲಾನ್ ಮಾಡಿದ್ರ ಅನ್ನುವಂಥದ್ದನ್ನು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯ ಇದನ್ನೆಲ್ಲ ನೋಡ್ತಾ ಇದ್ರೆ ಅವರು ತುಂಬಾ ಟೆಕ್ನಿಕಲ್ ಆಗಿ ಏನಾದ್ರೂ ಸ್ಟ್ರಾಂಗ್ ಆಗಿದ್ರ ಅಂತ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ 1 ಗಂಟೆಗಳ ಕಾಲ ಅವ್ರ ಫೋನ್ ಅನ್ನ ಕಿತ್ಕೊಂಡು ಹೋಗ್ತಾರೆ. ತಾವು ಸೆಂಟ್ರಲ್ ಗವರ್ಮೆಂಟ್ ನ ಆಫೀಸರ್ಗಳು, RBI ಬ್ಯಾಂಕ್ ನ ಅಧಿಕಾರಿಗಳು ಅಂತ ಹೇಳಿ ಅವರಿಗೆ ಬೆದರಿಸ್ತಾರೆ. ಅದಾದ ಬಳಿಕ ಇವರು ದೂರನ್ನ ಕೊಡ್ತಾರೆ. ಅಂದ್ರೆ ಆ ರಾಬರ್ಸ್ ಗಳೇನಿದ್ದಾರೆ ಅವರು ಮತ್ತೆ CMS ವಾಹನದಲ್ಲಿದ್ದಂತಹ ಸಿಬ್ಬಂದಿ ಇವ್ರಿಗೂ ಮೊದಲ ಲಿಂಕ್ ಇತ್ತ ಅನ್ನೋದ್ರ ಬಗ್ಗೆ ಅನುಮಾನ ಇರುವಂತದ್ದು. ಅದೇ ಆಂಗಲ್ ನಲ್ಲಿ ಕೂಡ ಸದ್ಯ ತನಿಖೆ ಆಗ್ತಾ ಇದೆ. ಈಗ ಪೊಲೀಸರು ಈಗಾಗಲೇ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ವಂಶೀಕೃಷ್ಣ, ಸೌತ್ ವಿಭಾಗದ DCP ಹಾಗೂ ACP ನಾರಾಯಣ ಸ್ವಾಮಿ ಅವರು ಸೇರಿದಂತೆ CCBI ಕ್ರೈಮ್ ವಿಭಾಗದ ಶ್ರೀಹರಿ ಬಾಬು ಅವರು ಕೂಡ ಬಂದು ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಪಡೆದುಕೊಳ್ತಾ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ಜೊತೆಗೆ ಈ ಪ್ರಕರಣ ವಿಚಾರ ಸಂಬಂಧ, ಈ ದರೋಡೆಕೋರರು ಮುಂಚೆ ಎಣ್ಣೆ ಪಾರ್ಟಿ ಮಾಡಿದ್ದ ಸಂಬಂಧ CCTV ವಿಜುವಲ್ಸ್ ಕೂಡ ಸಿಕ್ಕಿದೆ.